ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಯುವಕರು ಬೆಂಬಲವನ್ನ ಕೊಟ್ಟಿದ್ದಾರೆ. ಕೋಮುವಾದಿ ಬಿಜೆಪಿ ಬೇಡ, ನಮಗೆ ಕಾಂಗ್ರೆಸ್ ಪಕ್ಷವೇ ಗೆಲ್ಲಬೇಕು. ರಾಧಾಕೃಷ್ಣ ದೊಡ್ಡಮನಿ ಪರ ವಿದ್ಯಾರ್ಥಿಗಳು ಬ್ಯಾಟಿಂಗ್ ಮಾಡಿದ್ದಾರೆ. ರಾಧಾಕೃಷ್ಣ ದೊಡ್ಡಮನಿಯವರೇ ಈ ಬಾರಿ ಗೆಲ್ಲಬೇಕು, ಕಾಂಗ್ರೆಸ್ ಪಕ್ಷವೇ ಗೆಲ್ಲಬೇಕು, ಕೋಮುವಾದಿ ಬಿಜೆಪಿ ಬೇಡ ನಮಗೆ ಅಂತ ವಿದ್ಯಾರ್ಥಿಗಳು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದಾರೆ. ರಾಧಾಕೃಷ್ಣ ದೊಡ್ಡಮನಿ ಪರವಾಗಿ ವಿದ್ಯಾರ್ಥಿಗಳು ಮಾತನಾಡಿದ್ದಾರೆ. ಕಳೆದ 5 ವರ್ಷಗಳಲ್ಲಿ ಬಿಜೆಪಿ ಸಂಸದರ ಕೆಲಸ ಶೂನ್ಯ, ಯಾವುದೇ ಕೆಲಸಗಳನ್ನ ಮಾಡಿಲ್ಲ. ಕೈ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಗೆದ್ರು ಅಂತ ಅಂದ್ರೆ ಅಭಿವೃದ್ಧಿ ಸಾಧ್ಯವಾಗುತ್ತೆ. ಕಾಂಗ್ರೆಸ್ನ ಗ್ಯಾರಂಟಿಗಳು ಜನರ ಬಾಳನ್ನ ಬೆಳಗಿಸಿದ್ದಾವೆ, ವಿದ್ಯಾರ್ಥಿಗಳ ಪಾಲಿಗೂ ಸಂಜೀವಿನಿ ಆಗಿದೆ ಅಂತ ಇದೇ ಸಂದರ್ಭದಲ್ಲಿ ಯುವಕರು ಮಾತನಾಡಿ ಕಾಂಗ್ರೆಸ್ಗೆ ನಮ್ಮ ಬೆಂಬಲ ಅಂತ ತಮ್ಮ ಬೆಂಬಲವನ್ನ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತ ರಾಧಾಕೃಷ್ಣ ದೊಡ್ಡಮನಿಯವರ ಪರವಾಗಿ ಬೆಂಬಲ ಕೊಟ್ಟಿದ್ದಾರೆ. ಚುನಾವಣೆಗೆ ಇನ್ನೇನು ಮೊದಲ ಹಂತದ ಮತದಾನ ಬಂದಾಗಿದೆ. ಏನು 2-3ನೇ ಹಂತದ ಮತದಾನಗಳು ಇನ್ನು ಮುಂದೆ ನಡಲಿಕ್ಕಿರ್ತಕ್ಕಂಥದ್ದು. ಇದೀಗ ನಾವು ಕಲಬುರಗಿಯ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಹೋಗೋದಾದರೆ ಇಲ್ಲಿ ನಮ್ಮೊಟ್ಟಿಗೆ ಯುವ ಜನರು ಮತ್ತು ವಿದ್ಯಾರ್ಥಿಗಳಿರ್ತಕ್ಕಂಥದ್ದು. ಆ ಒಂದು ವಿದ್ಯಾರ್ಥಿಗಳ ವಿಚಾರಧಾರೆಯಲ್ಲಿ ಯಾವ ಪಕ್ಷ ಒಳಿತು, ಯಾವ ಅಭ್ಯರ್ಥಿ ಒಳಿತು ಅಂತಕ್ಕಂಥ ನಿಟ್ಟಿನಲ್ಲಿ ಅವರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಮೇಡಮ್, ಇವತ್ತು ಏನಂತಂದರೆ ಲೋಕಸಭಾ ಚುನಾವಣೆಗೆ ಮತದಾನ ಬಂದಾಗಿದೆ. ಈಗ ಮೊದಲನೇ ಹಂತದ್ದು ನಾಳೆ ನಡೀತದೆ. ಕಲಬುರಗಿ ಕೂಡ ಮೇ 7ರಂದು ನಡೀತಾ ಇದೆ. ಆದರೆ ಕಲಬುರಗಿಗೆ ಯಾವ ಅಭ್ಯರ್ಥಿ ಲೇಸು ಅಂತಂತೀರಿ? ಯಾವ ಪಕ್ಷ ಕೆಲಸ ಮಾಡಿದೆ ಅಂತ ನಿಮ್ಗೆ ಅನಿಸುತ್ತೆ? ಸರ್, ಯಾವ ಪಕ್ಷ ಕೆಲಸ ಮಾಡಿದೆ ಅನ್ನೋಕ್ಕೆ ನಾನು ನೇರವಾಗಿ ಹೇಳ್ತೀವಿ, ನಮಗೆ BJP ಬೇಡ. ಯಾಕಂದ್ರೆ ಯಾವ ಕೋಮು ಭಾವನೆಯನ್ನು ಯುವಜನರ ಮಧ್ಯೆ ಬಿತ್ತಲಿಗತ್ತದಲ್ಲ, ನಾವು ದೇಶದ ಏಳಿಗೆ ಬಗ್ಗೆ, ವಿದ್ಯಾರ್ಥಿಗಳ ಭವಿಷ್ಯನ ಬಗ್ಗೆ, ಯುವಜನರ ನೌಕರಿಗಳ ಬಗ್ಗೆ ಮಾತಾಡ್ರಿ ಅಂತಂದಾಗ ಅವ್ರದ್ದು ತಮ್ಮದೇ ಆದ ಕೇಸರೀಕರಣದ ಬಗ್ಗೆ ಹಿಂದೆ ಬಿದ್ದು ನಮ್ಮಗಳ ಬಗ್ಗೆ ಹಿಂದೂ ಮುಸ್ಲಿಂ ಭಾವನೆಯನ್ನು ನಮ್ಮ ಒಳಗಿನ ಬಿತ್ತಲಿಗತ್ತಾರಲ್ಲ, ಅದು ದೇಶದ ಏಳಿಗೆ ಬಗ್ಗೆ ಮಾತಾಡೋದು ಬಿಟ್ಟು ಕೇಸರೀಕರಣ, ಕೋಮು ಭಾವನೆ ಏನು ಬಿತ್ತಲಿಗತ್ತಾರ, ಆ ಭಾಗವಾಗಿ ನಮಗೆ BJPಯನ್ನು ಸೋಲ್ಸೋದದ ಈ ಬಾರಿ. ಇದು ನಮ್ಮ ಭಾವನೆ. ಯಾರಿಗೆ ಗೆಲ್ಲಿಸಬೇಕು ಅಂತ BJPಯನ್ನು ಈಗ ಸದ್ಯಕ್ಕೆ BJPಗೆ ಸೋಲಿಸ್ಲಿಕ್ಕೆ ಯಾರಿಗೆ ಶಕ್ತಿ ಅದ ಅನ್ನೋದನ್ನ ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ. ಸೊ BJP ಜೊತೆಗೆ ಈಗ JDS ಕೈ ಜೋಡಿಸ್ಯದ. 5 ವರ್ಷದ ಹಿಂದೆ ಇದೇ JDSನವರು, ಇದೇ ಕುಮಾರಸ್ವಾಮಿ ಅವರು ಬಹಳಷ್ಟು ಟೀಕೆಗಳು ಮಾಡಿ ಮಾತಾಡ್ಬಿಟ್ರು BJP ಬೇಡ ನಮ್ಗೆ ಅಂತೇಳಿ. ಆದರೆ ಇವತ್ತು ಅವರೇ ಹೋಗಿ ಅವ್ರ ಕೈ ಜೋಡಿಸ್ಲಿಕ್ಕತ್ತಾರೆ. ಹಾಗಾಗಿ ಈಗ ಸದ್ಯಕ್ಕೆ ಸೋಲಿಸ್ಲಿಕ್ಕೆ ಯಾರಿಗೆ ಶಕ್ತಿ ಅದ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ವಿ ಅಂತಂದ್ರೆ ಕಾಂಗ್ರೆಸ್ನವ್ರಿಗೆ ಅದು ಶಕ್ತಿ ಅದ. ಸೊ ಹಂಗಾಗಿ ಈ ಬಾರಿ ನಾವು BJP ಅವರನ್ನ ಸೋಲಿಸ್ಲಿಕ್ಕೆ, ನಿಜ ಕಾಂಗ್ರೆಸ್ ಒಳಗೂ ಬಹಳಷ್ಟು ವೀಕ್ನೆಸ್ಗಳಿದಾವೆ, ಹಂಗಂತ ಕಾಂಗ್ರೆಸ್ ಭಾರಿ ಎಲ್ಲ ಇದ್ರೊಳಗಿಂದು ಸ್ಟ್ರಾಂಗ್ ಅದ ಚಲೋ ಅದ ಅಂತಲ್ಲ, ಅವ್ರುಗಳ ವೀಕ್ನೆಸ್ ಇಟ್ಕೊಂಡಾಗಿಲ್ಲೂ ಅವ್ರಿಗೆ ಸೋಲ್ಸೋ ಶಕ್ತಿ ಕಾಂಗ್ರೆಸ್ನವ್ರಿಗೆ ಇರೋದ್ರಿಂದ BJPಯನ್ನು ಸೋಲಿಸ್ಲಿಕ್ಕೆ ಈ ಬಾರಿ ಕಾಂಗ್ರೆಸ್ಸಿಗೆ ನಾವು ಗೆಲ್ಲಿಸ್ಬೇಕು. ಕಾಂಗ್ರೆಸ್ನ ಏನು ಕೆಲಸಗಳು ನೀವು ನೆನಪು? ಸರ್, ಗುಲ್ಬರ್ಗ ನೋಡ್ರಿ, ESI ಹಾಸ್ಪಿಟಲ್ ಬಂತು, ಸೆಂಟ್ರಲ್ ಯೂನಿವರ್ಸಿಟಿಗಳು ಬಂದವು. ಅವುಗಳನ್ನು ಕಾಂಗ್ರೆಸ್ ಆಡಳಿತ ಸಂದರ್ಭದಲ್ಲೇ ಬಂದಿದ್ದು. ಈ ಭಾಗದಲ್ಲಿ ಯಾವಾಗ ಕಾಂಗ್ರೆಸ್ ಗೆದ್ದಿತ್ತು ಆವಾಗ ಬಂದಿರೋಂಥದ್ದು. ಅದೇ ಕಾಂಗ್ರೆಸ್ ತಂದಂತಹ ಸೆಂಟ್ರಲ್ ಯೂನಿವರ್ಸಿಟಿ ಈಗ BJP ಏನು ಗೆದ್ದು ಕೂತದಲ್ಲ, ಈ ಭಾಗದ ಒಳಗೆ ಎಷ್ಟು ಸೆಂಟ್ರಲ್ ಯೂನಿವರ್ಸಿಟಿ ಒಳಗೆ ಕೇಸರೀಕರಣ ನಡೆದದ ಅನ್ನೋದನ್ನ ನಾವು ನೋಡ್ಬೋದು. ನಾವಾಗ ನೋಡಿರೋದು ಕಣ್ಣಾರೆ. ನಾವಲ್ಲಿ ಒಂದು BJP ಅಭ್ಯರ್ಥಿ ಏನು ಮಾಡಿದ್ದಾರೆ ಸರ್, ಕೇಸರೀಕರಣ ಕೋಮು ಭಾವನೆ ಬಿತ್ತೋದನ್ನು ಬಿಟ್ಟು ಬೇರೆದು ಏನು ಮಾಡ್ಯಾರ ಸರ್? ಸಿಂಪಲ್ ಪ್ರಶ್ನೆ. ಅಭಿವೃದ್ಧಿ ವಿಚಾರಕ್ಕೆ ಬಂದ್ರೆ ಯಾವ ಪಕ್ಷ? ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ ಗೆಲ್ಲಿಲ್ಲ. ಈಗಿರ್ತಕ್ಕಂಥ ಕಲಬುರಗಿ ಅಭ್ಯರ್ಥಿ ಬಗ್ಗೆ ಅವರು ಮೊದಲನೇ ಬಾರಿಗೆ ನಿಂತಾರ. ನಾವು ಅಭ್ಯರ್ಥಿಯನ್ನ ನೋಡೋದ್ರ ಜೊತೆಗೆ ಅಭ್ಯರ್ಥಿಯ ಪಕ್ಷವನ್ನು ನಾವು ನೋಡ್ಬೇಕಾಗ್ತದೆ. ಯಾಕಂದ್ರೆ ಪಕ್ಷ ಯಾವ ರೀತಿ ಹೇಳ್ತದೋ ಆ ರೀತಿನೇ ಅಭ್ಯರ್ಥಿ ಕೆಲಸ ಮಾಡ್ಬೇಕಾಗತ್ತೆ. ಸಂಪೂರ್ಣ ಅಧಿಕಾರ ಪಕ್ಷದ ಕೈ ಒಳಗ. ಹಾಗಾಗಿ ಪಕ್ಷನ ಗೆಲ್ಲಿಸ್ಬೇಕು ಅಂದ್ರೆ ಅಭ್ಯರ್ಥಿ ಬೇಕು. ಈಗ ಅವರೇ ಅಭ್ಯರ್ಥಿಯನ್ನ ನಾವು ಗೆಲ್ಲಿಸ್ಬೇಕು. ಹೌದು. ಮತ್ತಷ್ಟು ವಿದ್ಯಾರ್ಥಿಗಳು ನಮ್ಮೊಟ್ಟಿಗೆ ಇರ್ತಕ್ಕಂಥದ್ದು. ನೀವೇನು ಹೇಳಕ್ ಬಯಸ್ತೀರಿ? ನನಗೆ ಈ ಕಲಬುರಗಿ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಇನ್ನೊಂದು ಸರ್ತಿ ಕಾಂಗ್ರೆಸ್ ಬರಬೇಕು ಅಂತ ನನಗನ್ನಿಸ್ತದೆ. ಯಾವ ರೀತಿಯಾಗಿ ಅಂತಂದರೆ ಈಗ ಹೆಚ್ಚಿನ ಒಂದು ಮತದಾನ ಹಾಕಿ ನಾವು ಕಾಂಗ್ರೆಸ್ ಬರಬೇಕು. ಯಾಕಂದ್ರೆ ನಾವು 5 ವರ್ಷದಿಂದ ತುಂಬ ಶಾಯದಾಗ ನೋಡ್ಲತ್ತೀವಿ. ನಮ್ಮ ಗುಲ್ಬರ್ಗ ಸಂಬಂಧಪಟ್ಟು ಒಂದು ಪ್ರಶ್ನೆ ಕೂಡ ಇವತ್ತು ಲೋಕಸಭೆಯಲ್ಲಿ ಅವರು ಎತ್ತಿಲ್ಲ. ಅಂಥ ಒಂದು ಶಾಸಕ ನಮಗೆ ಬೇಡ. ಈಗ ಕಾಂಗ್ರೆಸ್ ಕೆಲಸವನ್ನು ನೆನೆಸ್ಕೊಳ್ಳೋದು ಏನು ಮಾಡಿದೆ? ಕಾಂಗ್ರೆಸ್ ಶಿಕ್ಷಣಕ್ಕೂ ಮಾಡಿದೆ ಸರ್. ಸೆಂಟ್ರಲ್ ಯೂನಿವರ್ಸಿಟಿ ನೋಡ್ಬೋದು, ಅಥವಾ ESI ಹಾಸ್ಪಿಟಲ್ ಆಗಿರ್ಬೋದು. ಅವಾಗ ರೈತರಿಗೆ ಸ್ವಲ್ಪ ಇದು ಬರ್ತಿತ್ತು, ಮತ್ತು ವಯಸ್ಸಾದವ್ರಿಗೆ ದುಡ್ಡು ಬರ್ತಿತ್ತು. ಇವೆಲ್ಲ ದುಡ್ಡೆಲ್ಲ ಕಟ್ಟಾಗಿರೋ ಸರ್. ಹಾಗಾಗಿ ನಮ್ಗೆ ಒಂದು BJP ಸರ್ಕಾರನೂ ಬೇಡ, BJP ಸರ್ಕಾರ ಕಲಬುರಗಿ ಜಿಲ್ಲೆಗೆ ಬರೋದು ಬೇಡ ಅಂತ ನನಗನ್ನಿಸ್ತದೆ. ಎಲ್ಲ ಕಾಂಗ್ರೆಸ್ನ ಈ ಗ್ಯಾರಂಟಿ ಯೋಜನೆಗಳು ಅವೆಲ್ಲ ಯಾವ ರೀತಿ ವಿದ್ಯಾರ್ಥಿಗಳಿಗಿರ್ಬೋದು, ಜನರಿಗಾಗಿರ್ಬೋದು ಏನು ಸಹಕಾರಿ ಆಗಿದೆ ಅನ್ಸುತ್ತೆ? ಸರ್, ಸಹಕಾರ ಆಗ್ಯಾವ್ರಿ. ಇವನ್ ನಾನು ವಿದ್ಯಾರ್ಥಿ, ಅದರ ಬೆಳೆ ಒಬ್ಬ ಹುಡುಗಿಯಾಗಿ
ನನಗಂತೂ ಬಸ್ ಫ್ರೀ, ನಾವಂತೂ ಎಲ್ಲಿಗೂ ಹೋಗೋಕ್ಕಾಗ್ತಾ ಇಲ್ಲ. ಸ್ವಲ್ಪ ಬಸ್ ಫ್ರೀ ಬಂದಿಡಿದು ನಾನು ಎಲ್ಲಿಗೂ ಹೋಗ್ಬೋದು. ಸ್ವಲ್ಪ ಬಡ ಮಹಿಳೆಯರಿಗೆ ಇದು ತುಂಬ ಹೆಲ್ಪ್ ಆಗಿದೆ ಸರ್. ಇನ್ನೊಂದು ಈ 2,000 ರೂಪಾಯಿದು ಅಂತಂದ್ರೆ 2,000 ಅಂತೂ ತುಂಬ ಹೆಲ್ಪ್ ಆಗಿದೆ ಸರ್. ಯಾರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅದನ್ನು 2,000 ರೂಪಾಯಿಲಿಂತ ಬಹಳಷ್ಟು ತಾಯಿದಾರು ಇವತ್ತು ತಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡೋಕ್ಕೆ ಸಾಧ್ಯ ಆಗಿದೆ. ಯಾಕಂದರೆ 2,000 ರೂಪಾಯಿಗೂ ಒಂದು ಒಳ್ಳೆ ಟ್ಯೂಷನ್ಗೋ ಅಥವಾ ಯಾವುದೋ ಒಂದು ಕಲಿಕೆ ಅಂತ ಕೋರ್ಸ್ಗಳು ಅಥವಾ ಪುಸ್ತಕಗಳು ಕೊಟ್ಟು ಇವತ್ತು ಆ 2,000 ರೂಪಾಯಿಲಿಂತ ಮಕ್ಕಳು ನಡೆಸ್ತಾ ಇದ್ದಾರೆ ಸರ್. ಯುವ ನಿಧಿ ಕೂಡ ಮಾಡಿದ್ದಾರೆ. ಹಾಂ, ಯುವ ನಿಧಿ ಆ್ಯಕ್ಚುಲಿ ಯುವ ನಿಧಿ ಭೀ ಹೊರಲತ್ರಿ ಸರ್. ಅಂದ್ರೆ ನಂಗೆ ಯುವ ನಿಧಿ ಬಗ್ಗೆ ಗೊತ್ತಿಲ್ಲ. ಆದ್ರೆ ಯುವ ನಿಧಿ ಭೀ ಒಳ್ಳೇದ್ರಿ ಸರ್. ಯಾಕಂದರೆ ಡಿಗ್ರಿ ಮುಗಿದ್ಮ್ಯಾಗ ತಂದೆ ತಾಯಿಗೆ ವಜ್ಜೆ ಆಗಿದ್ದಾರಂತ ಅನ್ಸ್ಕೋತಿದ್ದೀರಿ. ಅಂದ್ರೆ ಒಂದು 10 ರೂಪಾಯಿ ಖರ್ಚಿಗೆ ಕೇಳಿದ್ರು ಬೈತಿರು, ಡಿಗ್ರಿ ಓದಿ ಮುಗಿಸ್ತೀವಿ ಮನ್ಯಾಗ ಕೂತಲ್ಲ ಅಂತೇಳಿ. ನಮಗೂ ಸ್ವಲ್ಪ ಗ್ಯಾಪ್ ಬೇಕಾತಿತ್ತು, ಟೈಮ್ ಬೇಕಾತಿತ್ತು. ಈಗ ಒಂದು 2 ವರ್ಷ ತನಕ ಯುವ ನಿಧಿ ಕೊಡಲಿ ನಮಗೂ ಹೆಲ್ಪ್ ಆಗತ್ತೆ ಗೆಲ್ಲಿಸ್ತೀರಿ? ಯಾರನ್ನು ಗೆಲ್ಲಿಸ್ತೀರಿ ನೀವು? ಸರ್. ನಾವು ಈ ಸರ್ತಿ ರಾಧಾಕೃಷ್ಣ ಅವರಿಗೆ ಗೆಲ್ಲಿಸ್ತೀರಿ ಕಾಂಗ್ರೆಸ್. ಹಾಂ ಸರ್, ಕೆಲಸ ಮಾಡ್ತಾರೆ ಅಂತ ಭರವಸೆ ಇದೆ? ಅದ ರೀ ಸರ್. ಏನು ಹೇಳ್ತೀರಿ, ತಾವೇನು ಹೇಳ್ತೀರಿ? ಸಂಧಿ ಸಲ ಹೊಸ ಪಕ್ಷ ಅಂದರೆ ಹೊಸ ಮುಖ ಇದೆ ಸರ್ ರಾಧಾಕೃಷ್ಣ ಅವ್ರದ್ದು. ಅವ್ರು ಬರಬೇಕಂತ ಅನ್ಕೊಳ್ಳಿ ಸರ್. BJP ಸೋಲ್ಬೇಕು. ಯಾಕೆ 5 ವರ್ಷದಿಂದ ನೋಡ್ತೇನೆ ನಾನು ಉಮೇಶ್ ಅವ್ರು ಏನು ಕೆಲಸ ಬರೋದು ಹೋಗೋದು ಇಷ್ಟ ಮಾಡೋದು, ಅಭಿವೃದ್ಧಿ ಅಂತ ಏನಿಲ್ಲ. ಉದಾಹರಣೆ ನಮ್ಮ ಚುಂಚೋಳಿ ಕ್ಷೇತ್ರ, ನಾನು ಚುಂಚೋಳಿದೆವು, ಅಲ್ಲಿಂದ ಏನು ಡೆವಲಪ್ಮೆಂಟ್ ಇಲ್ಲ ಸರ್. ಅದು ಆದ ಕ್ಷೇತ್ರದಿಂದ ಗುಲ್ಬರ್ಗ ಡೆವಲಪ್ ಅಷ್ಟರಿಂದ ನಾನು ಈ ಸಲ ಕಾಂಗ್ರೆಸ್ ಕೊಟ್ಟು ಹಾಕೋದು. ಹೌದು ಸರ್. ಮತ್ತಷ್ಟು ವಿದ್ಯಾರ್ಥಿನಿಯರು ಕೂಡ ಇಲ್ಲಿದ್ದಾರೆ, ಅವರನ್ನು ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀರಿ. ನಿಮ್ಮ ಆಲೋಚನೆಯಲ್ಲಿ ಯಾವ ಪಕ್ಷ ಗೆಲ್ಲಬೇಕು? ನಮ್ಮ ಆಲೋಚನೆ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಕಾಂಗ್ರೆಸ್ಸೇ ಗೆದಿಬೇಕ್ರಿ. ಯಾಕಂದ್ರೆ ಈ ಕಾಂಗ್ರೆಸ್ BJPಗಿನಲ್ಲೂ ಸ್ವಲ್ಪ ಬೆಟರ್ ಅದ ಅನಿಸ್ತದ್ರಿ ನನಗೆ. ಈ BJP ಯಾವ ರೀತಿಗೆ ನಮ್ಮ ಕೆ ನೀಲಾ ಮೇಡಮ್ ಅವರು ಹಾಗೂ ಮೀನಾಕ್ಷಿ ಬಾಳಿ ಮೇಡಮ್ ಅವ್ರು ಹೇಳಿದ್ರ ಪ್ರಕಾರ ಅವರು BJPದಿಂದಾಗಿ ನಮ್ಮ ಗೋಣ್ ಕಡ್ಕೊಂಬೋದಕ್ಕಿನೂ ನಮ್ಮ ಕೈ ಕಡ್ಕೊಂಬೋದೇ ಬೆಟರಪ್ಪ. ಗೋಣ್ ಕಡ್ಕೊಂಡು ಬಳಕೆ ಏನು ಕೇಳೋದು, ಏನು ಪ್ರಶ್ನೆ ಮಾಡಬೇಕು, ಇನ್ನು ಕೈ ಕಡ್ಕೊಂಡಾಗ ಏನು ಪ್ರಶ್ನೆರೇ ಮಾಡ್ಲಿಕ್ಕೆ ಬರ್ತದ ಅಂತ ಹೇಳ್ಬೋದು ಅಷ್ಟೇ. ಈಗ ಅಭ್ಯರ್ಥಿಗಳಿಗೆ ಒಳ್ಳೆ ಈ ಕಾಂಗ್ರೆಸ್ ಬಂದ ತಕ್ಷಣ ಒಳ್ಳೇದಾಗ್ತದ ಅಂತ ಭಾಳ ದೃಢವಾಗಿ ನಂಬೀನ್ರಿ. ಕಾಂಗ್ರೆಸ್ಸೇ ಬರ್ಬೇಕಂತ ನನ್ನ ಯಾರು ಗೆಲ್ಲಿಸ್ತಾರೆ? ರಾಧಾಕೃಷ್ಣನವರಿಗೆ. ಹಾಂ ಹಾಂ, ಒಳ್ಳೇದಾಗುತ್ತೆ ಅಂತ ನಂಬೀವ್ರಿ. ಮಾಡ್ತಾರ ಅಂತ ಭೀ ನಂಬೀವ್ರಿ, ಮಾಡ್ತಾರ ಅಂತ ಹೇಳ್ತೀವ್ರಿ, ಮಾಡಿಸ್ತೀವಿ. ಇದಿಷ್ಟು ವಿದ್ಯಾರ್ಥಿ ಮತ್ತು ಯುವಜನರ ಮಾತಾಗಿರ್ತಕ್ಕಂಥದ್ದು. ಕಲಬುರಗಿಯಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಒಂದು ವೇಳೆ ಗೆದ್ದರೆ ಒಳ್ಳೆಯದಾಗುತ್ತೆ, ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ರಾಧಾಕೃಷ್ಣ ದೊಡ್ಡಮನಿಯವರಿಗೆ ಈ ಬಾರಿ ಗೆಲ್ಲಿಸ್ತೇವೆ ಅಂತಕ್ಕಂಥ ಮಾತು ಯುವಜನರು ಹೇಳ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಗಾಜ್ ಜೊತೆ ರಾಜಶೇಖರಯ್ಯ, TV5 ಕಲಬುರಗಿ.